ಬಿಜೆಪಿಯ ಕೋರ್ ಕಮಿಟಿಯ ಒಂದು ಇನ್ಸೈಡ್ ಸ್ಟೋರಿ ಇದೆ. ಇದೀಗ ಸ್ಟೇಟ್ ಲೀಡರ್ಸ್ ನಡೆಗೆ ಸುಧಾಕರ್ ರೆಡ್ಡಿ ಬೇಸರವನ್ನ ಹೊರಗಾಗ್ತಿದ್ದಾರಂತೆ. ಬಿಜೆಪಿಯ ಕೋರ್ ಕಮಿಟಿಯ ಇನ್ಸೈಡ್ ಸ್ಟೋರಿ ಒಂದನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಸ್ಟೇಟ್ ಲೀಡರ್ಸ್ ನಡೆಗೆ ಸುಧಾಕರ್ ರೆಡ್ಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಯಾವುದೇ ವಿಚಾರದಲ್ಲೂ ಕೂಡ ನೀವು ಒಗ್ಗಟ್ಟಾಗಿಲ್ಲ, ಶಂಕದಿಂದಲೇ ಈಗ ತೀರ್ಥ ಬರ್ತಾ ಇದೆ. ಜೆಡಿಎಸ್ ಜೊತೆ ಒಂದಾಗಿ ಹೆಚ್ಚಿಗೆನ್ನ ಹಾಕ್ತಾ ಇಲ್ಲ ಅಂತ ಕ್ಲಾಸ್ ತಗೊಂಡ್ರಂತೆ. ಸರ್ಕಾರದ ವಿರುದ್ಧ ಈ ಫೈಟ್ ವಿಚಾರದಲ್ಲಿ ಒಗ್ಗಟ್ಟುಗಳು ಇಲ್ಲ, ಮೈತ್ರಿಯಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ದಾರೆ. ರಾಜ್ಯ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಸಮನ್ವಯತೆ ಕೊರತೆ ಇದೆ, ಮೈತ್ರಿ ಜೊತೆಯಲ್ಲಿ ಕೈ ಹಿಡ್ಕೊಂಡು ಇವ್ರು ಹೋಗ್ತಾ ಇಲ್ಲ, ಸಾಕಷ್ಟು ವಿಚಾರಗಳಿದೆ ಅನ್ನೋದು ಗೊತ್ತೇ ಇದೆ. ಇದೇ ವಿಚಾರವಾಗಿ ಒಂದ್ ಕಡೆ SIR ಎಡವಟ್ಟುಗಳಾಗ್ತಿದೆ, ಸರ್ಕಾರದ ಅನೇಕ ವಿಚಾರಗಳು ತರಾಟೆ ತೆಗೆದುಕೊಳ್ಳೋದಕ್ಕೆ ಬಾಕಿ ಇದೆ. ಆದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ರಾಜ್ಯ ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಈಗ ಅಸಮಾಧಾನ ಹೊರಗಾಕಿದ್ರಂತೆ. ಯಾಕೆ ಹೀಗೆ ಮಾಡ್ತಿದ್ದೀರಿ, ಸರ್ಕಾರದ ವಿರುದ್ಧವಾಗಿ ಫೈಟ್ ಮಾಡೋ ವಿಚಾರದಲ್ಲೂ ಕೂಡ ನೀವು ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಸಾಲು ಪ್ರಶ್ನೆ ಕೇಳಿದಾರಂತೆ. JDS ಏನೇ ಕೈಗೆತ್ತುಕೊಂಡ್ರೂ ಕೂಡ ನೀವು ಬೆಂಬಲಿಸಬೇಕು ಅವರಿಗೆ, ಆಗ ಬಿಜೆಪಿಯ ಜೊತೆ JDS ಲೀಡರ್ಸ್ ಕೂಡ ಹೆಜ್ಜೆ ಹಾಕ್ತಾರೆ, ಒಬ್ರಿಗೊಬ್ರಿಗೆ ಸಾಥ್ ಕೊಡಬೇಕು. SIR ನಲ್ಲೂ ಕೂಡ ಹಾಗೆ ಮಾಡಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. HDK ಜೊತೆಗೂ ಚರ್ಚಿಸಿ ಅಂತ ಸುಧಾಕರ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮೈತ್ರಿಯಲ್ಲಿ ಸಮಸ್ಯೆ ಇದೆ ಅನ್ನೋ ನಡೆಯನ್ನ ಬಿಟ್ಟು ಬಿಡಿ, ಮೈತ್ರಿ ಸಮನ್ವಯ ಸಂದೇಶವನ್ನ ಸಾರಿ ಅಂತ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯ ಈ ಕೋರ್ ಕಮಿಟಿ ನಾಯಕರಿಗೆ ಸುಧಾಕರ್ ರೆಡ್ಡಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಜೊತೆಗೆ ಹೋಗ್ತೀವಿ ನಾಯಕರೇ ಅಂತ ಹೇಳಿದ್ರಂತೆ ಬಿಜೆಪಿಯ ಲೀಡರ್ಸ್ಗಳು. ಸಮನ್ವಯತೆಯ ಕೊರತೆ ಇರಬಹುದು, ಒಗ್ಗಟ್ಟು ಇಲ್ಲ, ಒಂದೊಂದು ರೀತಿ ಹಾದಿ ಹಿಡಿತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಬಿಜೆಪಿ ಈಗಾಗಲೇ ಮನೆಯೊಂದು 10 ಬಾಗ್ಲಾಗಿತ್ತು, ಜೊತೆಯಲ್ಲಿ ದೋಸ್ತಿ ಪಡೆಯಲು ಕೂಡ ಒಂದು ಹಳಸಿದ ವಾಸನೆ ಬರ್ತಾ ಇತ್ತು. ಸದ್ಯ ಈ SIR ವಿಚಾರವಾಗಿ ಹೈಕಮಾಂಡ್ ನಾಯಕರು, ಅದರಲ್ಲೂ ಕೂಡ ಸಹ ಉಸ್ತುವಾರಿಯ ಶಂಕದಿಂದ ಬಂದಂತ ತೀರ್ಥ ಏನ್ ಹೇಳುತ್ತೆ? ಎಸ್ ಅಖಿಲೇಶ್, ಈಗಾಗಲೇ ಏನು ರಾಷ್ಟ್ರ ಬಿಜೆಪಿಯಲ್ಲಿ ಮತ್ತೆ JDS ನಲ್ಲಿ ಒಂದಿಷ್ಟು ಗೊಂದಲಗಳಿದ್ವು ಅನ್ನೋದಕ್ಕೆ ಬುದ್ಧಿ ನೀಡುವಂತೆ ನಡೆದಂತಹ SIR ಆಗಿರ್ಬೋದು, ವಿರುದ್ಧ ಹೋರಾಟ ಆಗಿರ್ಬೋದು, ಬಿಡದಿ ಹೋರಾಟ ಆಗಿರ್ಬೋದು, ಮತ್ತೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಆಡಳಿತ ಪಕ್ಷದ ಮೇಲೆ ನಡೆದಿರ್ತಕ್ಕಂಥ ಬೇರೆ ಹೋರಾಟಗಳಲ್ಲಿ ಭಿನ್ನ ನಿಲುವುಗಳು ಕಂಡು ಬರ್ತಾ ಇರುವಂತದ್ದು. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರು ಬಿಡದಿ ವಿಚಾರವಾಗಿ ಬೇರೆ ಒಂದು ನಿಲುವನ್ನು ಹೇಳ್ತಾ ಹೋದ್ರೆ ಬಿಜೆಪಿ ಅವರು ತನ್ನದೇ ಆದಂತ ಬೇರೊಂದು ನಿಲುವನ್ನ ಹೇಳ್ತಾ ಇದ್ರು. ಇದು ಮೈತ್ರಿ ಪಕ್ಷಗಳಲ್ಲಿ ಎಲ್ಲೋ ಒಂದು ಕಡೆ ಸಮನ್ವಯತೆ ಇಲ್ಲ ಅನ್ನುವಂತ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಇದಾದ ಬಳಿಕ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ರಾಜ್ಯ ಸಹ ಉಸ್ತುವಾರಿ ಆಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರು ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳ NDA ಮೈತ್ರಿಯಲ್ಲಿ ಇರ್ತಕ್ಕಂಥ JDS ಜೊತೆಗೆ ಬಿಜೆಪಿ ಒಂದು ಸ್ಪಷ್ಟವಾದಂತಹ ಮೈತ್ರಿ ಧರ್ಮವನ್ನ ಅನುಸರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ SIR ನಲ್ಲಿ ಈಗ ಸದ್ಯ ನಡೀತಾ ಇರುವಂತಹ SIR ವಿಚಾರ ಆಗಿರ್ಬೋದು, ಬಿಡದಿ ಹೋರಾಟ ಆಗಿರ್ಬೋದು, ಇವೆರಡರಲ್ಲೂ ಕೂಡ ಒಟ್ಟೊಟ್ಟಿಗೆ ಹೋಗಿ ನಾವು ಮೈತ್ರಿ ಪಕ್ಷ, ನಾವು ಗಟ್ಟಿಯಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ಆಡಳಿತ ಪಕ್ಷಕ್ಕೆ ಕೊಡಬೇಕು. ಇದರ ಜೊತೆಗೆ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಸಂಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಬಲಿಷ್ಠಗೊಳಿಸಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.